RCB ಹಾಗೂ ಈ ರಾಯುಡುಗೆ ಅದೆಂತಹ ದ್ವೇಷವೂ ಗೊತ್ತಿಲ್ಲ. ಯಾವಾಗ RCB ಬಗ್ಗೆ ಕೇಳಿದಾಗಲೂ ಕೂಡ ಒಂದು ರೀತಿಯ ಹೊಟ್ಟೆಗಿಚ್ಚಿನ ಉತ್ತರವನ್ನ ರಾಯುಡು ಕೊಡ್ತಾನೆ ಬರ್ತಾರೆ. ಕಳೆದ ಬಾರಿ ಕೂಡ RCB ಬಗ್ಗೆ ಒಂದು ರೀತಿಯ ಕಾಂಟ್ರವರ್ಸಿಯ ಹೇಳಿಕೆಯನ್ನ ರಾಯುಡು ಕೊಟ್ಟಿದ್ರು. ಈ ಬಾರಿ ಕೂಡ ಅದನ್ನೇ ಮುಂದುವರಿಸಿದ್ದಾರೆ. ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ RCB ಗೆಲ್ಲೋದು ನನಗೆ ಇಷ್ಟವೇ ಇಲ್ಲ. RCB ಅಂತಹ ತಂಡಗಳು IPL ನಂತಹ ಟೂರ್ನಮೆಂಟ್ಗಳಲ್ಲಿ ಇರಬೇಕು. ಅದು ಬಿಟ್ಟರೆ RCB ಗೆಲ್ಲಬಾರ್ದು. ಈ ಸಾಲಿ ನನಗೆ ಚೆನ್ನೈ ಗೆಲ್ಲಬೇಕು ಅನ್ನುವಂಥ ಆಸೆ ಇದೆ ಅಂತ ರಾಯುಡು ಹೇಳಿದ್ದಾರೆ. ಈ ಮೂಲಕ RCB ಅಭಿಮಾನಿಗಳ ಕೆಂಗಣ್ಣಿಗೆ ಮತ್ತೊಮ್ಮೆ ರಾಯುಡು ಗುರಿಯಾಗಿದ್ದಾರೆ. ಕಳೆದ ಬಾರಿ ಕೂಡ RCB ತಂಡವನ್ನ ಗೇಲಿ ಮಾಡುವಂತ ಹೇಳಿಕೆಯನ್ನ ಇದೇ ರಾಯುಡು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ RCB ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ RCBಯನ್ನ ಸ್ವಲ್ಪ ಕೆಳಹಂತಕ್ಕೆ ತಳ್ಳಿ ಚುಚ್ಚಿ ಮಾತನಾಡುವ ಪ್ರಯತ್ನವನ್ನ ರಾಯುಡು ಮಾಡಿದ್ದಾರೆ. ರಾಯುಡು ಹಾಗೂ ಅವರ RCB ವಿರುದ್ಧದ ದ್ವೇಷದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.